ಹಲೋ ಡೈನಾಮಿಕ್ ಟ್ರೇಡರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಮಾಡೋದು, ಯಾವ ರೀತಿ ನಮಗೆ ಟ್ರೇಡ್ ಆಪರ್ಚುನಿಟಿ ಇರುತ್ತೆ ಅಂತ ನಾವು ಕ್ಲಿಯರಾಗಿ ನೋಡ್ತಾ ಹೋಗೋಣ. ನಾನಿವಾಗ ನಿಫ್ಟಿ ಚಾರ್ಟಲ್ಲಿ ಇದ್ದೀನಿ. ನಿಫ್ಟಿಯಲ್ಲಿ ನೀವು ನೋಡ್ತಾ ಇದ್ದೀರಾ, ಮಾರ್ಕೆಟ್ ಆಲ್ರೆಡಿ ನಮಗೆ ಎಸ್ಟರ್ಡೇ ಕೂಡ ಒಂದು ಒಳ್ಳೆ ಬುಲ್ ರ್ಯಾಲಿನ ಕೊಟ್ಟಿತ್ತು ನಿಫ್ಟಿ ಬಂದು. ಓಕೆ, ನಿಫ್ಟಿ ಒಂದು ಒಳ್ಳೆ ಪಾಸಿಟಿವ್ ಸೆಂಟಿಮೆಂಟಲ್ಲಿದೆ. ಮಾರ್ಕೆಟ್ ಆಲ್ರೆಡಿ ಅಪ್ಪರ್ ಸೈಡ್ ಹೋಗುವಂಥ ಚಾನ್ಸಸ್ ಯಥೇಚ್ಛವಾಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ನಾವು ಇವತ್ತಿನ ಟ್ರೇಡ್ ಯಾವ ರೀತಿ ಇರುತ್ತೆ ಅಂದರೆ, ಮಾರ್ಕೆಟಲ್ಲಿ ನೋಡಿ, ನಾವು ಇಂಟ್ರಾ ವೀಕಲ್ಲಿ ನಾನು ತೋರಿಸ್ತೀನಿ ನಿಮಗೆ. ರೈಟ್ ಸೈಡ್ ಇಂಟ್ರಾ ವೀಕ್ ಕಾಣಿಸ್ತಾ ಇದೆಯಾ? ಸೊ ಇಂಟ್ರಾ ವೀಕ್ ಚಾರ್ಟ್ ಇದು. ಇಂಟ್ರಾ ವೀಕ್ ಚಾರ್ಟ್ ಬಂದು ನಮಗೆ ಒಂದು ಕ್ಯಾಂಡಲ್ ಬಂದು ನಮಗೆ 1 ಅವರ್ ಇರುತ್ತೆ. 1 ಅವರ್ಗೆ ಒಂದು ಕ್ಯಾಂಡಲ್ ಇರುತ್ತೆ. ಇದು ಒಂದು ಕ್ಯಾಂಡಲ್ ಬಂದು 1 ಅವರ್ ಇರುತ್ತೆ. ಸೊ ಇದು ಇಂಟ್ರಾ ವೀಕ್ ಚಾರ್ಟ್ ಆಗಿರುತ್ತೆ. ಲೆಫ್ಟ್ ಸೈಡ್ ಕಾಣಿಸ್ತಾ ಇರೋದು ನಾನು ID1 ಇದ್ದೀನಿ. ಯಾವುದರಲ್ಲಿ? ID1 ID1 ಬಂದು ನಮಗೆ 5 ಮಿನಿಟ್ಸ್ ಇರುತ್ತೆ. ಒಂದು ಕ್ಯಾಂಡಲ್ ಬಂದು 5 ಮಿನಿಟ್ಸ್ ಇರುತ್ತೆ. 5 ಮಿನಿಟ್ಸ್ ಒಂದು ಕ್ಯಾಂಡಲ್. ಓಕೆ, ಸೊ ಯಾಕೆಂದರೆ ತುಂಬ ಜನ 5 ಮಿನಿಟ್ಸ್ ಕ್ಯಾಂಡಲ್ ಇಟ್ಕೊಂಡು ಟ್ರೇಡ್ ಮಾಡ್ತಾ ಇರ್ತಾರೆ. ಅದರಿಂದ 5 ಮಿನಿಟ್ಸಲ್ಲಿ ಯಾವ ರೀತಿ ಟ್ರೇಡ್ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ಕ್ಲಿಯರಾಗಿ ಹೇಳ್ತೀನಿ. ನೋಡಿ, ಎಸ್ಟರ್ಡೇ ನಮಗೆ ನಿಫ್ಟಿಯಲ್ಲಿ ಒಂದು ಅಪ್ಪಾಗಿ ಮತ್ತೆ ಒಂದು ಕರೆಕ್ಷನ್ ಮಾಡ್ಕೊಂಡು ಮತ್ತೆ ಅದೇ ರೀತಿ ಒಂದು ಹೊಸ ಐಗಳನ್ನ ನಿಫ್ಟಿ ಮಾಡ್ತಾನೆ ಇದೆ. ಸೊ ಇದು ನಮ್ಗೆ ಯಾವುದೇ ಒಂದು ರೆಸಿಸ್ಟೆನ್ಸು ಮೇಲ್ಗಡೆ ಇಲ್ಲ ಫ್ರೆಂಡ್ಸ್. ID1 ಆಗಿರ್ಬೋದು, ID2 ಆಗಿರ್ಬೋದು, ID3 ಆಗಿರ್ಬೋದು, ಯಾವುದರಲ್ಲೂ ಕೂಡ ನಮಗೆ ಮೇಲ್ಗಡೆ ಯಾವುದೇ ರೆಸಿಸ್ಟೆನ್ಸ್ ನಮಗೆ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಸೊ ಅದರಿಂದ ಫರ್ದರ್ ಮಾರ್ಕೆಟ್ ವಿಶಾಲವಾಗಿದೆ, ಎಲ್ಲಿವರೆಗೂ ಕೂಡ ಹೋಗ್ಬೋದು. ಬಟ್ ನಮ್ಮ ಒಂದು DMBOTS ನಂಬರ್ಸನ್ನು ನಾವು ನೋಡ್ತಾ ಹೋದರೆ, ಸೊ ಮಾರ್ಕೆಟ್ ನಮಗೆ ಅಪ್ಸೈಡ್ ಮೂವ್ಮೆಂಟನ್ನು ಕೊಡ್ತಾ ಹೋದಷ್ಟು ನಾವು ಎಲ್ಲೆಲ್ಲಿ ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಬೇಕು, ಎಲ್ಲಿಂದ ಪ್ರೈಸು ರಿವರ್ಸಲ್ ಆಗೋ ಚಾನ್ಸಸ್ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ಕ್ಲಿಯರಾಗಿ ಹೇಳ್ತಾ ಹೋಗ್ತೀನಿ. ನೋಡಿ, ನಿಫ್ಟಿ ಅಪ್ಸೈಡ್ಗೆ ಹೋದಂತೆ ನಮಗೆ ಎಲ್ಲೆಲ್ಲಿ ರೆಸಿಸ್ಟೆನ್ಸ್ಗಳಿದೆ ಅಂದರೆ 24,118 24,244 ಮತ್ತು 24,370 ನಮಗೆ ಮೇಲ್ಗಡೆ ಒಂದು ರೆಸಿಸ್ಟೆನ್ಸ್ಗಳ ಥರ ನಮಗೆ ಇಲ್ಲಿ DMBOTS ನಂಬರ್ಸ್ ಇದೆ. ಓಕೆ, ಇಲ್ಲೆಲ್ಲ ಹೋದಾಗ ನಾವು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಬೋದು. ಇನ್ ಕೇಸ್ ಮಾರ್ಕೆಟ್ ಬಂದು ನಮಗೆ ಡೌನ್ ಸೈಡ್ ನಾವು ಟ್ರೇಡ್ ಮಾಡಬೇಕು ಅಂದರೆ ಏನಿಲ್ಲ, ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಇದೆಯಲ್ಲ, ಇದ್ರ ಕೆಳಗಡೆ ನಮಗೆ ಒಂದು ಕ್ಯಾಂಡಲ್ ಕ್ಲೋಸ್ ಆದಾಗ ನಮಗೆ ಇಲ್ಲಿ ಆ್ಯಕ್ಷನ್ ಇನ್ಫಾರ್ಮೇಷನಲ್ಲಿ ನೋಡಿದಾಗ ನಮಗೆ ಸೆಲ್ ಶಾರ್ಟ್ ಆ್ಯಕ್ಟ್ ನೋವು ಅಂತ ಬಂದರೆ, ಏನಂತ ಸೆಲ್ ಶಾರ್ಟ್ ಆ್ಯಕ್ಟ್ ನೋವು ಅಂತ ಬಂದರೆ ನಾವು ಫರ್ದರ್ ನಾವು ಡೌನ್ ಸೈಡ್ಗೆ ಇಂಟ್ರೆಸ್ಟ್ ಇಡ್ತೀವಿ. ನಾವು ಡೌನ್ ಸೈಡ್ ಟ್ರೇಡ್ ತಗೊಂಡ್ರು ಕೂಡ ನಾವು ಎಲ್ಲಿವರೆಗೆ ಟ್ರೇಡ್ ಮಾಡ್ತೀವಿ ಅಂದರೆ ID2 ಎಡ್ಜ್ ಪಾಯಿಂಟ್ ಆಗ್ತಾಯಿದ್ರೆ ಅದೇ ಸಮಯದಲ್ಲಿ ಕ್ಲಿಯರ್ ಬೈ ಇರಬೇಕು ನಮಗೆ. ಓಕೆ, ಕ್ಲಿಯರ್ ಬೈ ಇದ್ದರೆ ಮಾತ್ರ ನಾವು ಟ್ರೇಡ್ ತೊಗೊತೀವಿ, ಇಲ್ಲಾಂದರೆ ನಾವು ಟ್ರೇಡ್ ತೊಗೊಳಕ್ಕೆ ಹೋಗಲ್ಲ. ನೋಡಿ, ID2 ಕೂಡ ಅದೇ ಟೈಮಲ್ಲಿ ಏನಾದರೂ ಈ ಥರ ಎಡ್ಜ್ ಪಾಯಿಂಟ್ ಆದರೆ, ಅದು ಸೆಲ್ ಕೊಟ್ಟಾಗ ಇಲ್ಲೇನಾದ್ರು ಸೆಲ್ ಕೊಟ್ಟಾಗ ಎಡ್ಜ್ ಪಾಯಿಂಟ್ ಆಗ್ತಾ ಇಲ್ಲ ಅಂದರೆ, ಸೊ ಇಲ್ಲಿವರೆಗೂ ಕೂಡ ಟ್ರೇಡ್ ತೊಗೊಬೋದು. ಇನ್ ಕೇಸ್ ಇಲ್ಲಿ ಎಡ್ಜ್ ಪಾಯಿಂಟ್ ಆಗಿ ಏನಾದರೂ ಪ್ರೈಸ್ ಸ್ವಲ್ಪ ರಿವರ್ಸಲ್ ಆಗೋ ಚಾನ್ಸಸ್ ಇದ್ದರೆ ಇಲ್ಲಿಂದ ರಿವರ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅನ್ಲೆಸ್ ನಾನು ಎಲ್ಲಿವರೆಗೆ ನಾನು ಪುಟ್ ಆಪ್ಷನ್ ನೋಡೋದಿಲ್ಲ ಅಂದರೆ, ಈ ಲಾಂಗ್ ಸಿಗ್ನಲ್ ಇಂಟ್ರಾ ವೀಕಲ್ಲಿ ನಮಗೆ ಸೆಲ್ ಕೊಡೋವರೆಗೂ ಕೂಡ ನಾನು ಡೌನ್ ಸೈಡ್ ನನ್ನ ಇಂಟ್ರೆಸ್ಟ್ ಇರೋದಿಲ್ಲ. ಅಲ್ಲಿವರೆಗೂ ಕೂಡ ನಾನು ಅಪ್ಸೈಡ್ ಟ್ರೇಡ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಇರ್ತೀನಿ. ಲಾಂಗ್ ಸೈಡೇ ನನ್ನ ಒಂದು ಪೊಸಿಷನ್ ನಾನು ಕ್ಯಾರಿ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಇರ್ತೀನಿ. ಯಾಕೆಂದರೆ ಮಾರ್ಕೆಟಲ್ಲಿ ಒಂದು ಎಲ್ಲಿವರೆಗೂ ಬೇಕಾದರೂ ಕೂಡ ಮಾರ್ಕೆಟ್ ಹೋಗೋ ಚಾನ್ಸಸ್ ಇದೆ, ಆಯಿತಾ. ಯಾಕೆಂದರೆ ಯಾವುದೇ ಒಂದು ರೆಸಿಸ್ಟೆನ್ಸ್ ನಮಗೆ ಕ್ಲಿಯರ್ ಆಗಿಲ್ಲ. DMBOTS ನಂಬರ್ಸ್ ಬಂದಾಗ ಮಾತ್ರ, ನಾನು ಇವಾಗ ಹೇಳಿದ್ನಲ್ಲ, ಆ ನಂಬರ್ಸ್ ಬಂದಾಗ ಮಾತ್ರ ನಾನು ಶಿಫ್ಟ್ ಓವರ್ನ ಮಾಡ್ಕೊತೀನಿ, ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊತಾ ಹೋಗ್ತೀನಿ. ಓಕೆ, ಇದಿಷ್ಟು ನನ್ನ ನಿಫ್ಟಿ ಇರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿಲಿ ನಾವು ನೋಡೋದಾದರೆ, ಇವಾಗ ನಾನು ಬ್ಯಾಂಕ್ ನಿಫ್ಟಿಲಿ ಇದ್ದೀನಿ. ಅದರಲ್ಲೂ ಕೂಡ ನಾನು ID1 ಚಾರ್ಟಲ್ಲಿ ಇದ್ದೀನಿ. ID1 ಚಾರ್ಟ್ ಬಂದು ನಮಗೆ 5 ಮಿನಿಟ್ಸ್ ಇರುತ್ತೆ ಒಂದು ಕ್ಯಾಂಡಲ್ ಬಂದು. ಸೊ ಇದ್ರಲ್ಲಿ ನೋಡಿ, ನೀವು ನೆನ್ನೆ ಮಾರ್ಕೆಟ್ ಇಲ್ಲಿ ಓಪನ್ ಆಗಿ ಮತ್ತೆ ಡೌನ್ ಆಗಿ ಈ ಥರ ಆಗಿ ಯಾವಾಗ ಇಲ್ಲಿ ಈ ಒಂದು ಮಿಡ್ ಸಿಗ್ನಲ್ ನಮಗೆ ಸೆಲ್ ಕೊಡ್ತು, ಸೆಲ್ ಅಂದರೆ ಯಾವಾಗ ಇದು ಕೆಳಗಡೆ ಕ್ಲೋಸ್ ಆಯಿತು, ಮಾರ್ಕೆಟ್ ಸೈಡ್ ವೇಸ್ ಎಲ್ಲ ಎಂಡ್ ಆಯಿತು. ನಾನು ಮೊನ್ನೆನೂ ಇದೇ ಥರ ಆಯಿತು, ನೆನ್ನೆನೂ ಕೂಡ ಇದೇ ಥರ ಆಯಿತು. ನೋಡಿ, ಇದು ಆಪ್ಷನ್ ಸೆಲ್ಲಿಂಗ್ ಮಾಡೋರಿಗೆ ತುಂಬ ಯೂಸ್ ಆಗುತ್ತೆ. ಯಾವಾಗ ಈ ಮಿಡ್ ಸಿಗ್ನಲ್ ಮತ್ತು ಲಾಂಗ್ ಸಿಗ್ನಲ್ ಒಳಗಡೆ ಇರುತ್ತೆ, ಪ್ರೈಸು ಅಲ್ಲಿ ಸೈಡ್ ವೇಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವಾಗ ಫರ್ದರ್ ಮೇಲ್ಗಡೆ ಬ್ರೇಕ್ಔಟ್ ಆದರೆ ನಾವು ಕೆಳಗಡೆ ಪುಟ್ ಸೆಲ್ಗಳನ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ಬೋದು, ಅಥವಾ ಕೆಳಗಡೆ ಡೌನ್ ಆದರೆ ನಾವು ಕಾಲ್ನ ಸೆಲ್ ಮಾಡ್ಬೋದು, ಎಕ್ಸ್ಟ್ರಾ ಸೆಲ್ಗಳನ್ನ ಆ್ಯಡ್ ಮಾಡ್ಬೋದು. ಸೊ ಈ ರೀತಿ ಕೂಡ ನಾವು ಆಪ್ಷನ್ ಸೆಲ್ಲಿಂಗಲ್ಲೂ ಕೂಡ ಅಡ್ವಾಂಟೇಜ್ ತೊಗೊಬೋದು. ಬಟ್ ನಾನು ಆಪ್ಷನ್ ಬೈಯಿಂಗ್ ಪರ್ಪಸಲ್ಲಿ ನಾನು ಮಾತಾಡೋದಾದರೆ, ಯಾವಾಗ ಈ ಮಿಡ್ ಸಿಗ್ನಲ್ ಮೇಲ್ಗಡೆ ನಮಗೊಂದು ಕ್ಯಾಂಡಲ್ ಕ್ಲೋಸ್ ಕೊಡುತ್ತೆ, ಆವಾಗ ನಾನು ಫರ್ದರ್ ನಾನು ಅಪ್ಸೈಡ್ ನಾನು ಇಂಟ್ರೆಸ್ಟ್ ಇದ್ದೀನಿ. ಓಕೆ, ಬ್ಯಾಂಕ್ ನಿಫ್ಟಿಲಿ. ಯಾಕೆಂದರೆ ಮೇಲ್ಗಡೆ ಕೂಡ ಯಾವುದೇ ಕಾಜನ್ ಇಲ್ಲ. ಸೊ ಯಾವುದೇ ಕಾಜನ್ ಇಲ್ಲದೆ ಮಾರ್ಕೆಟ್ ಡೌನ್ ಬರ್ತಾ ಇರುವಾಗ ನಾನು ಕೆಲವೊಂದು 2 ಇಂಪಾರ್ಟೆಂಟ್ ಮೇಜರ್ ಆಗಿರ್ತಕ್ಕಂಥ ಸ್ಟಾಕ್ಗಳ ಬಗ್ಗೆ ಕೂಡ ನಾನು ಹೇಳ್ತೀನಿ ಇವಾಗ. ಏನಕ್ಕೆ ಅಂದರೆ ಅದು ಕೂಡ ತುಂಬ ಇಂಪ್ಯಾಕ್ಟ್ ಮಾಡುತ್ತೆ. ಜೊತೆಗೆ ನೋಡಿ, ಇವತ್ತು ಇಂಟ್ರಾ ವೀಕಲ್ಲಿ ನೀವು ಅಬ್ಸರ್ವ್ ಮಾಡಿ, ರೈಟ್ ಸೈಡ್ ಇಂಟ್ರಾ ವೀಕ್ ಚಾರ್ಟ್ ಕಾಣಿಸ್ತಾ ಇದೆ ನಿಮಗೆ. ನೋಡಿ, ಇಂಟ್ರಾ ವೀಕ್ ಇದು 1 ಅವರ್ ಕ್ಯಾಂಡಲ್ ಇರುತ್ತೆ. ಇಲ್ಲಿ ನೋಡಿ, ಬಾಟಮಲ್ಲಿ ನಮಗೆ ಟೈನಿ ಜಿಗ್ಜಾಗ್ ಬಂದಿದೆ. ಟೈನಿ ಜಿಗ್ಜಾಗ್ ಬಂದರೆ ಏನರ್ಥ ಅಂದರೆ ಪ್ರೈಸ್ ಇಲ್ಲಿಂದ ರಿವರ್ಸಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಅಪ್ಪರ್ ಸೈಡ್ ಹೋಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದರಿಂದ ನಾನು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಎರಡರಲ್ಲೂ ಕೂಡ ನಾನು ಪಾಸಿಟಿವ್ ಸೆಂಟಿಮೆಂಟನ್ನೇ, ಅಂದರೆ ಲಾಂಗ್ ಸೈಡೇ ನಾನು ಟ್ರೇಡ್ ಮಾಡೋದಕ್ಕೆ ತುಂಬ ಪ್ರಿಫರ್ ಮಾಡ್ತೀನಿ ನನಗೆ. ಓಕೆ, ಇದಾದ ನಂತರ ನೆಕ್ಸ್ಟು ನಾನು ಆವಾಗಲೇ ಹೇಳಿದೆ 2 ಸ್ಟಾಕ್ ಯಾವುದು ಅಂದರೆ ಮೇಜರ್ ಆಗಿ HDFC ಬ್ಯಾಂಕ್. HDFC ಬ್ಯಾಂಕಲ್ಲಿ ಕೂಡ ಏನಾಗ್ತಿದೆ ಅಂತ ನಾವು ನೋಡಿದ್ರೆ, ನೋಡಿ, HDFC ಬ್ಯಾಂಕಲ್ಲಿ ನಮಗೆ ಟಾಪಲ್ಲಿ ನಮಗೆ ಒಂದು
ಟಾಪಲ್ಲಿ ನಮಗೆ ಇಲ್ಲಿ ವೀಕ್ಲಿ ಕಾಜನ್ ಮತ್ತು ಸ್ಟ್ರಾಡಲ್ ಕಾಜನ್ ಬಂದಿದೆ. ಸೊ ಇದು ಬಂದಾಗ ಫರ್ದರ್ ಮಾರ್ಕೆಟ್ ರಿವರ್ಸಲ್ ಬರೋ ಚಾನ್ಸಸ್ ಇರುತ್ತೆ. ಜೊತೆಗೆ ಮಂತ್ಲಿ ಕಾಜನ್ ಕೂಡ ಪ್ರಿಪರೇಷನ್ ಆಗ್ತಾ ಇದೆ. ಸೊ ಇದೆಲ್ಲ ಇರೋದ್ರಿಂದ HDFC ಬ್ಯಾಂಕ್ ನಮಗೆ ಡೌನ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ನಾಳೆ ಅಂಟಿಲ್ ಅಂದರೆ ಈ ಮಂತ್ ಎಂಡಿಂಗ್ ಒಳಗಡೆ ನಮ್ಗೆ ಏನಾದರೂ ಇದ್ರ ಮೇಲ್ಗಡೆ ಕ್ಲೋಸ್ ಕೊಡಲಿಲ್ಲ ಅಂದರೆ ಫರ್ದರ್ ಮಾರ್ಕೆಟು, ಸೊ ಅಲ್ಲಿಂದ ನೆಕ್ಸ್ಟ್ ಮಂತ್ ಎಲ್ಲ ಓವರ್ ಆಲ್ ಡೈರೆಕ್ಷನ್ ಡೌನ್ ಸೈಡೇ ಇರುತ್ತೆ HDFC ಬ್ಯಾಂಕಲ್ಲಿ. ಸೊ HDFC ಬ್ಯಾಂಕಲ್ಲಿ ಡೌನ್ ಇದ್ದರೆ ಆಟೋಮೆಟಿಕಲ್ ನಮಗೆ ಬ್ಯಾಂಕ್ ನಿಫ್ಟಿ ಕೂಡ ಡೌನ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದು HDFC ಬ್ಯಾಂಕದು. ಅದೇ ರೀತಿ ನಾವು ರಿಲಯನ್ಸ್ ನಾನು ತೋರಿಸ್ತೀನಿ ನಿಮಗೆ, ಯಾಕೆಂದರೆ ರಿಲಯನ್ಸ್ ಕೂಡ ಒನ್ ಆಫ್ ದ ವೆಯ್ಟೇಜ್ ಇರ್ತಕ್ಕಂಥ ಸ್ಟಾಕು ನಮಗೆ ನಿಫ್ಟಿಯಲ್ಲಿ. ಸೊ ಅದರಿಂದ ರಿಲಯನ್ಸಲ್ಲಿ ಏನಾಗ್ತಿದೆ ಅಂತ ನಾವು ನೋಡಿದ್ರೆ, ರಿಲಯನ್ಸಲ್ಲೂ ಕೂಡ ನಮಗೆ ವೀಕ್ಲಿ ಕಾಜನ್ ಪ್ರಿಪರೇಷನ್ ಆಗ್ತಾ ಇದೆ. ಇಲ್ಲಿ ಕಾಣಿಸ್ತಾ ಇದೆ, ಆ ವೀಕ್ಲಿ ಕಾಜನ್ ಪ್ರಿಪರೇಷನ್ ಆಗ್ತಾ ಇದೆ. ಜೊತೆಗೆ ಸ್ಟ್ರಾಡಲ್ ಕೂಡ ಬರ್ತಾ ಇದೆ. ಸೊ ಈ ಮಂತ್ ಎಂಡಿಂಗಲ್ಲಿ ಇದ್ರ ಮೇಲ್ಗಡೆ ಏನಾದರೂ ಕ್ಯಾಂಡಲ್ ಕ್ಲೋಸ್ ಆಗಲಿಲ್ಲ ಅಂದರೆ ಸೊ ಫರ್ದರ್ ಮಾರ್ಕೆಟ್ ಡೌನ್ ಬರೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಮಂತ್ ಎಲ್ಲ ನೆಕ್ಸ್ಟ್ ವೀಕೆಲ್ಲ ರಿಲಯನ್ಸ್ ಡೌನ್ ಬರೋ ಚಾನ್ಸಸ್ ಇರುತ್ತೆ. HDFC ಬ್ಯಾಂಕಲ್ಲಿ ನೆಕ್ಸ್ಟ್ ಮಂತ್ ಎಲ್ಲ ಡೌನ್ ಬರೋ ಚಾನ್ಸಸ್ ಇರುತ್ತೆ ಈ ಮಂತಲ್ಲಿ. ಅದು ಈ ಮಂತ್ ಎಂಡಿಂಗಲ್ಲಿ ಅದು ಏನಾದರೂ ಕ್ಲೋಸ್ ಆಗಲಿಲ್ಲ ಅಂದರೆ. ಸೊ ಅದರಿಂದ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ನಾನು ಇವತ್ತಿನ ಟ್ರೇಡ್ ಈ ರೀತಿ ಇರುತ್ತೆ. ಸೊ ಫರ್ದರ್ ಮಾರ್ಕೆಟ್ ಮೇಲೆ ಹೋಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಪುಟ್ ಆಪ್ಷನ್ ಬೈ ಮಾಡೋದಕ್ಕಿಂತ ಸ್ವಲ್ಪ ಯೋಚನೆ ಮಾಡಿ. ಪುಟ್ ಆಪ್ಷನ್ ನಿಮ್ಗೆ ತೊಗೊಂಡ್ರು ಕೂಡ ಸ್ವಲ್ಪ ಕಡಿಮೆ ಲಾಟು ಟ್ರೇಡ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಸೊ ಇದಿಷ್ಟು ಇವತ್ತಿನ ನನ್ನ ಒಂದು ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿಯ ಅನಾಲಿಸಿಸ್ ಫ್ರೆಂಡ್ಸ್. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.